ನಾಳೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದು ಯಾಕೆಂದರೆ ಪ್ರಧಾನಿ ಮೋದಿಯವರ ಒಂದು ಭೇಟಿಗೆ ಸಮಯ ನಿಗದಿಯಾಗಿದೆ. ಪ್ರಧಾನಿ ಮೋದಿಯವರ ಒಂದು ಭೇಟಿಯನ್ನು ಮಾಡಬೇಕೆನ್ನುವಂಥ ಒಂದು ವಿಚಾರ ಇತ್ತು. ಅದಕ್ಕೆ ಒಂದು ಸಮಯ ನಿಗದಿ ಆಗಿರೋದ್ರಿಂದ ಮೋದಿಯವರ ಒಂದು ಭೇಟಿಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸಮಯ ನಿಗದಿಯಾಗಿದೆ. ಸಂಜೆ 5 ಗಂಟೆಗೆ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಸಮಯದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕುರಿತು ಪ್ರಧಾನಿ ಮೋದಿ ಜೊತೆ ಚರ್ಚೆ ಮಾಡುವಂಥ ಒಂದು ಸಂಭವ ಇದೆ. ಅದರ ಜೊತೆ ಬೇರೆ ಬೇರೆ ಒಂದು ವಿಚಾರಗಳು ಕೂಡ ಇರಬಹುದು. ಈ ವೇಳೆ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿ ಮಾಡ್ತಾರಾ ಸಿದ್ದರಾಮಯ್ಯ? ಸಚಿವ ಸಂಪುಟದ ಒಂದು ಪುನರ್ರಚನೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಪುನರ್ರಚನೆ ವಿಚಾರವಾಗಿ ರಾಹುಲ್ ಗಾಂಧಿ ಈಗಾಗಲೇ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 21ರಂದು ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗುತ್ತೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆಯನ್ನು ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹೀಗಾಗಿ ಮತ್ತೆ ನಾಳೆ ಸಿದ್ದರಾಮಯ್ಯ ಅವರು ಏನು ದೆಹಲಿಗೆ ಹೋಗ್ತಾ ಇದ್ದಾರೆ, ವೇಣುಗೋಪಾಲ್ ಜೊತೆ, ಸುರ್ಜೇವಾಲಾ ಜೊತೆ, ಖರ್ಗೆ ಜೊತೆ ಮಾತನಾಡ್ತಾರಾ? ಈ ವೇಳೆ ಅವಕಾಶ ದೊರೆತರೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೀನಿ ಅಂತ ಕೂಡ ಹಿಂದೆ ಹೇಳಿದ್ರು. ಹೀಗಾಗಿ ಹೈಕಮಾಂಡ್ ಹೇಗೆ ಸ್ಪಂದನೆ ಮಾಡುತ್ತೆ ಎಂಬುದರ ಮೇಲೆ ಸಚಿವ ಸಂಪುಟ ರಚನೆಯ ಒಂದು ಭವಿಷ್ಯ ಅವಲಂಬನೆ ಆಗಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಏನಾಗಬಹುದು? ಸಿಎಂ ಸಿದ್ದರಾಮಯ್ಯ ಅವರ ಒಂದು ದೆಹಲಿಯ ಭೇಟಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡುವ ಒಂದು ವಿಚಾರವೇ ಆಗಿದ್ರೂ ಕೂಡ ಮೋದಿಯವರ ಒಂದು ಭೇಟಿಯ ನಂತರ ಏನಾಗುತ್ತೆ, ಅಥವಾ ಮೋದಿಯವರನ್ನು ಭೇಟಿ ಮಾಡುವುದಕ್ಕೂ ಮೊದಲೇ ಏನಾದರೂ ಇವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ? ಯಾಕಂತಂದರೆ ಮೋದಿಯವರ ಒಂದು ಭೇಟಿಗೆ ಸಮಯ ನಿಗದಿ ಆಗಿರುವಂಥದ್ದು ಸಂಜೆ 5 ಗಂಟೆಗೆ. ಹೀಗಾಗಿ ಅಲ್ಲಿಯವರೆಗೂ ಏನು ಮಾಡ್ತಾರೆ ಸಿದ್ದರಾಮಯ್ಯ ಅವರು? ಮೋದಿಯವರ ಜೊತೆ ಮಾತನಾಡುವಂತಹ ವಿಚಾರಗಳು, ಚರ್ಚೆಗಳು ಬೇರೆ ಇದೆ. ಹಾಗೇನೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವಂತಹ ಕೆಲವೊಂದು ವಿಚಾರಗಳು ಬೇರೆ ಇದೆ. ಅದು ತುಂಬ ಪರ್ಸನಲ್ ಮತ್ತು ತುಂಬ ರಾಜಕೀಯವಾಗಿರುವಂತಹ ವಿಚಾರಗಳು. ಮತ್ತು ಪ್ರಧಾನಿ ಮೋದಿಯ ಜೊತೆ ಮಾತನಾಡುವಂತಹ ವಿಚಾರಗಳು ಏನು, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳ ಕುರಿತಾಗಿ, ಕೆಲವೊಂದು ಅನುದಾನಗಳ ಕುರಿತಾಗಿ ಏನು ಬರಬೇಕು, ಕೆಲವೊಂದು ಅನುದಾನಗಳು, ಅದರ ಬಗ್ಗೆ ಮಾತನಾಡಬಹುದು. ಮತ್ತು ಕಬ್ಬು ಬೆಳೆಗಾರರ ಹೋರಾಟ ತುಂಬ ತೀವ್ರಗೊಂಡಿದೆ. ಅವರಿಗೆ ಬೆಂಬಲ ಬೆಲೆ ಏನು, ಅವರು 3,500 ರೂಪಾಯಿ ಬೇಕು ಅಂತ ಕೇಳ್ತಾ ಇದ್ರು, ಇವರು 3,300 ರೂಪಾಯಿ ಕೊಟ್ಟಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಿ ಅವರು ಕೂಡ ಒಂದು ರೀತಿಯ ಒಂದು ಬೆಲೆಯನ್ನು ಏನಾದರೂ ನಿಗದಿ ಮಾಡುತ್ತಾ, ಅಥವಾ ಕೇಂದ್ರ ಸರ್ಕಾರದಿಂದ 200 ರೂಪಾಯಿ ಕೊಟ್ಟು 3,300 ರೂಪಾಯಿ ರೈತರು ಕೇಳಿದಂಥ ಒಂದು ಬೇಡಿಕೆಯನ್ನು ಈಡೇರಿಸ್ತಾರ? ಈ ರೀತಿಯಾದಂಥ ಒಂದು ಲೆಕ್ಕಾಚಾರಗಳಿದೆ. ಹೀಗಾಗಿ ಪ್ರಧಾನಿ ಮೋದಿಯವರ ಜೊತೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಬರೀ ಕಬ್ಬು ಬೆಳೆಗಾರರ ವಿಚಾರ ಮಾತ್ರ ಅಲ್ಲ, ರಾಜ್ಯದಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ಕುರಿತು, ಅದಕ್ಕೆ ಬರಬೇಕಾದಂತಹ ಒಂದು ಅನುದಾನಗಳ ಕುರಿತು, ಬಾಕಿ ಇರುವಂತಹ ಕೆಲವೊಂದು ಅನುದಾನಗಳ ಕುರಿತು ಚರ್ಚೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇದಾದ ನಂತರ ಅಥವಾ ಇದಕ್ಕೂ ಮೊದಲೇ ಕಾಂಗ್ರೆಸ್ ನಾಯಕರ ಅಥವಾ ವರಿಷ್ಠರ ಒಂದು ಭೇಟಿಯನ್ನು ಮಾಡಿ ಚರ್ಚೆಯನ್ನು ಮಾಡ್ತಾರ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರದ ಬಗ್ಗೆ? ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿದೆ. ಯಾಕಂತಂದರೆ ನವೆಂಬರ್ 21ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕರೆಕ್ಟಾಗಿ 2.5 ವರ್ಷ ಆಗುತ್ತೆ. ಹೀಗಾಗಿ ಬದಲಾವಣೆ ಆಗಬೇಕು, ಬದಲಾವಣೆಯ ಒಪ್ಪಂದಗಳು ಮೊದಲೇ ಆಗಿತ್ತು ಎನ್ನುವಂಥ ಒಂದು ಮಾತುಗಳು ಏನು ಕೇಳಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೇಣುಗೋಪಾಲ್ ಜೊತೆ, ಸುರ್ಜೇವಾಲಾ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಜೊತೆ, ಇವರ ಜೊತೆ ಎಲ್ಲ ಮಾತುಕತೆಯನ್ನು ಆಡ್ತಾರೆ. ಅವಕಾಶವನ್ನು ಸಿಕ್ಕರೆ, ಅವಕಾಶ ದೊರೆತರೆ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹಿಂದೆ ಹೇಳಿದ್ರು. ಈಗ ಏನಾದರೂ ಒಂದು ವೇಳೆ ಅವಕಾಶ ಸಿಕ್ಕರೆ ಮಾತನಾಡ್ತಾರಾ? ಚರ್ಚೆಯಲ್ಲಿ ಏನಾಗುತ್ತೆ, ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ? ಸಚಿವ ಸಂಪುಟ ಪುನರ್ರಚನೆ ನಿಜವಾಗ್ಲೂ ಕೂಡ ಆಗೋದಾದರೆ ಯಾವ ನಾಯಕರನ್ನು ಕೈ ಬಿಡುತ್ತಾರೆ, ಹೈಕಮಾಂಡ್ ಏನು ಹೇಳುತ್ತೆ, ಆ ರೀತಿಯಾದಂಥ ಒಂದು ಚರ್ಚೆ ಆಗ್ತಾ ಇದೆ. ಏನೇ ಒಂದು ಬದಲಾವಣೆ ಆಗಬೇಕಾದರೂ ಕೂಡ ಹೈಕಮಾಂಡ್ ನಾಯಕರ ಒಂದು ನಿರ್ಧಾರ ಅಂತಿಮವಾಗಿರುತ್ತೆ. ಹೀಗಾಗಿ ಅವರ ಒಂದು ಸಲಹೆಯನ್ನು ತೆಗೆದುಕೊಂಡು ಮಾಡುವಂಥ ಒಂದು ಸಾಧ್ಯತೆ ಇದೆ. ಇದಕ್ಕಾಗಿ ರಾಹುಲ್ ಗಾಂಧಿ ಕೂಡ ಮಲ್ಲಿಕಾರ್ಜುನ್ ಜೊತೆ ಖರ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.